ಹಾಯ್ ಎಲ್ರಿಗೂ. ಹಿಂದ್ಗಡೆ ಕ್ಲೋಸ್ ನೆಕ್ಕು, ಫ್ರಂಟು ಡೀಪ್ ನೆಕ್ಗೆ ಭುಜಾನ ಎಷ್ಟು ತೊಗೋಬೇಕು ಅಂತ ಕೇಳಿದರೆ, ಯಾಕಂದ್ರೆ ಬ್ಯಾಕ್ ಸೈಡ್ ನಾವು ಶೋಲ್ಡರ್ ಟು ಶೋಲ್ಡರ್ ತೊಗೊಂಡಾಗ 15 ಫುಲ್ ಶೋಲ್ಡರ್ ಬಂದರೆ ಮುಂದ್ಗಡೆ ನಾವು ಅದನ್ನು ಅರ್ಧನ ತೊಗೋಬೇಕು ನೆಕ್ಕು, ಅಥವಾ ಹೆಂಗೆ ತೊಗೋತೀರಾ ಮೇಡಮ್ ಅಂತ ಕೇಳಿದ್ರಿ. ಇವತ್ತು ಅದ್ರ ಬಗ್ಗೆ ನಾನು ನಿಮ್ಗೆ ಕಂಪ್ಲೀಟಾಗಿ ವಿಡಿಯೋನ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡ್ತೀನಿ ನೋಡಿರಿ. ಈಗ ನಾವು ಫಸ್ಟ್ ಬ್ಯಾಕ್ ಪಾರ್ಟ್ನ ಹಾಕಿದ್ದೀನಿ. ಬ್ಯಾಕ್ ಪಾರ್ಟ್ ನಿಮ್ಗೆ ಹೆಂಗೆ ತೊಗೋತಿರಲ್ಲ, ನೀವು ಲೆಂತನ್ನು ತೊಗೊಳ್ರಿ. ಸೇಮು ಇಲ್ಲಿಂದ ನೋಡ್ತಾ ಇರ್ಬೋದು, ಇದು ಕರೆಕ್ಟಾಗಿ 13.5 ಇದೆ. 13.5 ಕೆಳಗಡೆ ಒಂದು ಅರ್ಧ ಇಂಚು ಕೆಳಗಡೆ ನಾನು ಜಾಸ್ತಿ ತೊಗೊಂಡಿದ್ದೀನಿ, ಅದಕ್ಕಂದರೆ ಮಾರ್ಜಿನ್ ಲೈನ್ ಹೋಗುತ್ತೆ. ಇನ್ನು 13.5 ಮೇಲ್ಗಡೆ ನಾನು ಅರ್ಧ ಇಂಚು ಮಾರ್ಜಿನ್ನ ತೊಗೊಂಡಿದ್ದೀನಿ. ಶೋಲ್ಡರ್ ಡೌನ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಶೋಲ್ಡರ್ ಡೌನ್ ಹೇಗೆ ಅಂತಂದರೆ, ಇವಾಗ ಅವ್ರ ನೆಕ್ ಎಷ್ಟಿದೆ, ಶೋಲ್ಡರ್ ನಮಗೆ 14 ಶೋಲ್ಡರ್ ಇದ್ದರೆ, ಇವಾಗ ನಾನು ಅದರ ಅರ್ಧ 7ಕ್ಕೆ ತೊಗೊತೀನಿ. ಶೋಲ್ಡರ್ನ ನಾನೀಗ 7ಕ್ಕೆ ತೊಗೊಂಡಿದ್ದೀನಿ, ಯಾಕಂದರೆ 15 ಇತ್ತು, ಹಾಗಾಗಿ ಅದರ ಹಾಫ್ ಶೋಲ್ಡರ್ ತೊಗೊಂಡಾಗ 7ಕ್ಕೆ ಬರುತ್ತೆ. ಇವಾಗ ರೆಡಿಯಾಗಿ ನಮ್ಗೆ 6 ಕಿಲೋ ಸಿಗ್ತದೆ. ಈಗ ನಾವೇನು ಮಾಡೋಣ, ಇದಕ್ಕೆ ನೆಕ್ನ ನಾನು ತೊಗೊಳ್ತಾ ಇರೋದಿಲ್ಲಿ 3.5 ನೆಕ್ನ ತೊಗೊಳ್ತೀನಿ, ಸಾಕಾಗುತ್ತೆ ಇವರ ಒಂದು ಸೈಜ್ಗೆ. ಹಾಗಾಗಿ 3.5ನ ತೊಗೊಳ್ತೀನಿ. ಇಲ್ಲೇನು ಮಾಡಬೇಕಂದ್ರೆ, ಒಂದು ಅರ್ಧ ಇಂಚು ಒಂದು 1/4 ಇಂಚನ್ನ ನಾನು ಡೌನ್ ಮಾಡ್ತೀನಿ. ಇದರಿಂದ ನಿಮ್ಗೆ ಆರ್ಮ್ ಹೋಲಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಬರೋಲ್ಲ. ಕರೆಕ್ಟಾಗಿ ನೋಡ್ಕೊಳ್ರಿ. ಸ್ವಲ್ಪ ಇಲ್ಲಿ ನಮ್ಗೆ ಏನೇನು ಚೇಂಜಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀವಿ, ಯಾಕಂದ್ರೆ ಇದನ್ನೆಲ್ಲ ನೀವು ಚೇಂಜಸ್ ಮಾಡಲೇಬೇಕು, ಅದನ್ನು ಅಂದ್ರೆ ನೀಟಾಗಿ ಕೂಡ್ತದೆ ಅಷ್ಟೇ. ಇವಾಗ ಇಲ್ಲಿಂದ ನಮ್ಗೆ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೋಬೇಕು. ಇಲ್ಲಿಂದ ನಮ್ಮ ಒಂದು ಭುಜ ಎಷ್ಟಿತ್ತು, 7 ಸೊ ನಾವು ಇಲ್ಲಿಂದ ಯಾವ ತೋರಿಸ್ತಾ ಇದೆ ನೋಡ್ರಿ, ನಮ್ಮ ಹತ್ರ ಎಷ್ಟೇ ಸ್ಕೇಲ್ ಇದಾವೆ ಅಂದ್ರೂ ನಾವು ಕಳ್ಕೊಳ್ಳೋದು ಮಾತ್ರ ತಪ್ಪಲ್ಲ ಅದು ಒಂದು ರೀತಿ. ಇವಾಗ ನಾವೇನು ಮಾಡ್ತೀವಿ, ಇದನ್ನ ಆರ್ಮ್ ಹೋಲ್ ಶೇಪನ್ನು ತೆಗಿಯೋಣ. ನಂತರ ಈ ಒಂದು ಶೋಲ್ಡರ್ನ ತೊಗೊಂಡ್ವಿ, 7ಗೆ ಇತ್ತು. ಇದು ಕೂಡ ಇಲ್ಲಿಂದ ಕೌಂಟ್ ಮಾಡಿದಾಗ ನಮಗೆ 6 ಬರಬೇಕು. 6 ಅಲ್ಲ, 6.5 ಬರಬೇಕು. ಇಲ್ಲಿ ಶೋಲ್ಡರ್ 7 ಇದ್ದರೆ ಅರ್ಧ ಇಂಚ್ ಮಾತ್ರ ಕಡಿಮೆ ತೊಗೊಳ್ರಿ. 6.5 ನಾನಿಲ್ಲಿ 6.5 ನಾನು ಆರ್ಮ್ ಹೋಲ್ ಡೌನನ್ನು ತೊಗೊಳ್ತಾ ಇದ್ದೀನಿ ಇಲ್ಲಿ. ಅಂದರೆ ಇದು ಫುಲ್ ಶೋಲ್ಡರ್ಗೆ, ಬಟ್ ಎಲ್ಲ ನಾರ್ಮಲ್ ಡೀಪಾಗಿ ನೀವು ತೆಗಿತೀರಲ್ವ, ಆ ಒಂದು ಇದಕ್ಕೆ ಬ್ಲೌಸ್ಗೆ ಈ ಒಂದು ಫಾರ್ಮುಲಾನ ಹಾಕೋದಕ್ಕೆ ಹೋಗ್ಬೇಡ್ರಿ. ಓಕೆ, ಈಗ ನಾನು ಡೌನ್ನ ತೊಗೊಂಡಿದ್ದೀನಿ. ಇಲ್ಲಿಂದ ನಾವು ಶೇಪನ್ನು ತೆಗಿತೀವಿ, ಆರ್ಮ್ ಹೋಲ್ ಶೇಪು. ಈಗ ನಮಗೆ ಆರ್ಮ್ ಹೋಲ್ ಶೇಪು 6.5 ಅಥವಾ 6.25 ಬರಬೇಕು ಅವ್ರದ್ದು. 6.5 ಅಥವಾ 6.25 ಇದೇನಾ ಇಲ್ವಾ ಅಂತ ನೋಡೋಣ. ಇದ್ದರೆ ಕರೆಕ್ಟಾಗಿ ಕಟ್ ಮಾಡ್ಕೊಂಬೋಣ. 6.5 ಇದೆ. ಸೊ ನಮ್ಗೆ ಇಷ್ಟು ಸಾಕಾಗುತ್ತೆ ಅವ್ರದ್ದು. ಬ್ಯಾಕ್ ಸೈಡಿಂದು 6.25 ಬಂದರೆ ಫ್ರಂಟ್ ಸೈಡಿಂದು ಕೂಡ ಆರ್ಮ್ ಹೋಲ್ ಅದೇ ರೀತಿಯೇ ತಗೊಳ್ಬೇಕಾಗುತ್ತೆ. ಇಲ್ಲಿ 6.25 ಅಂದರೆ ಮುಂದಿನ ಕಡೆದು 5.25 6 ಅಥವಾ 1/4 ಇಂಚು ಕಡಿಮೆ ಮಾಡಿದೆ, ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು. ಸೇಮ್ ಬರಬೇಕು. ಬ್ಯಾಕ್ ಯಾವ ಥರ ಬರುತ್ತೆ, ಫ್ರಂಟು ಕೂಡ ಅದೇ ಥರ ಇರಬೇಕು. ಈಗ ಡಿಸೈನ್ ನೀವೇನಾದರೂ ಮಾಡ್ತೀರಾ ಅಂದರೆ, ಬೋಟ್ ನೆಕ್ ಅಂದರೆ ಆಲ್ಮೋಸ್ಟಾಗಿ ಗೊತ್ತು. ಒಂದು ಪ್ಯಾಟರ್ನನ್ನು ಹಾಕೋಣ, ಅಂದರೆ ನಿಮ್ಗೆ ಐಡಿಯಾ ಇರುತ್ತೆ. ಇದು ಬೋಟ್ ನೆಕ್ಕು. ಓಕೆ, ಬೋಟ್ ನೆಕ್ ಅಂದಾಗ ಶೇಪ್ನ ನೀವು ಇದೇ ರೀತಿನೇ ತೊಗೊಳ್ಬೇಕು. ಅಂದರೆ ನೀವು ಬೋಟ್ ಥರನೇ ಬರಬೇಕು. ಅದು ನೀವೇನು ಮಾಡ್ತೀರಾ ಅಂದರೆ, ಫುಲ್ ಈ ಥರ ಡೌನ್ ತೊಗೊಳ್ತೀರಾ, ಆ ಥರ ಆದರೆ ಅದು ಬೋಟ್ ನೆಕ್ ಅನಿಸಲ್ಲ. ಸುಮ್ಮನೆ ಅದು ನಾರ್ಮಲ್ ಡೀಪ್ ಬ್ಲೌಸ್ ಅಂತ ಹೇಳ್ತಾರೆ. ಅದಕ್ಕೆ ಬೋಟ್ ನೆಕ್ ಅಂದರೆ ಇದೇ ರೀತಿನೇ ಬರೋದು. ಬ್ಯಾಕ್ ಪಾರ್ಟ್ ನೋಡಿದಿಲ್ಲ. ಮತ್ತು ನಿಮ್ಗೆ ಇದ್ರಾಗ ಏನಾದರೂ ಡಿಸೈನ್ ಬೇಕಂದರೆ ಡಿಸೈನ್ಸ್ನ ಮಾಡ್ಕೋಬೋದು. ಇದರಲ್ಲಿ ಪಾಟ್ ನೆಕ್ನ ಮಾಡ್ಕೋಬೋದು. ಅಂದರೆ ನಿಮ್ಗೆ ಎಷ್ಟು ಬೇಕು ಡೀಪ್ ಅದನ್ನ ನೋಡಿಕೊಂಡು ನೀವು ಡಿಸೈನನ್ನು ಮಾಡ್ಕೊಳ್ತೀರಾ. ಇವಾಗ ಏನು ಮಾಡಬೇಕಂದ್ರೆ, ನೀವು ಕಟಿಂಗ್ ಎಲ್ಲಿಗೆ ಮಾಡಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ. ಅಂದರೆ ಇಲ್ಲಿಂದ ಇದೆಲ್ಲ ಏನು ನಾನು ಹೈಲೈಟ್ ಮಾಡಿದ್ದೀನಲ್ಲ, ಇದೆಲ್ಲನೂ ನೀವು ಕಟಿಂಗ್ ಮಾಡ್ತೀರಾ. ಸೊ ಈ ಥರ ಬರ್ತೀರಾ, ಇದೆಲ್ಲ ಫುಲ್ಲು ಇಲ್ಲಿವರೆಗೂ ಕಟಿಂಗ್ ಮಾಡ್ತೀರಾ. ಮತ್ತು ಇಲ್ಲಿ ಇಷ್ಟು ಕಟಿಂಗ್ ಮಾಡ್ಕೊಳ್ತೀರಾ. ನಂತರ ಇದಿಷ್ಟು ಕಟಿಂಗ್ ಮಾಡ್ಕೊಂಡು ತಗೊಳ್ತೀರಾ. ಈಗ ಫ್ರಂಟ್ ಭಾಗನ ನೋಡೋಣ ಬರ್ರಿ. ಬ್ಯಾಕ್ ಸೈಡಿಂದ ತಿಳಿಸಿದೆ, ಬಟ್ ಕಂಪ್ಲೀಟಾಗಿ ಚೇಂಜ್ ಬರುತ್ತೆ ಫ್ರಂಟ್ ಭಾಗ. ನೋಡೋಣ ಬರ್ರಿ. ಈಗ ನಾನು ಈ ಕವರ್ನ ಕಟ್ ಮಾಡಿದ್ದೀನಿ, ಅಂದರೆ ಈ ಪೇಪರ್ನ ಕಟ್ ಮಾಡಿದ್ದೀನಿ. ಸೇಮ್ ಅದೇ ಮೆಜರ್ಮೆಂಟ್ ನಾನು ನಿಮ್ಗೆ ತೋರಿಸಿದೆ ಅಲ್ವಾ, ಅದೇ ಮೆಜರ್ಮೆಂಟಲ್ಲೇ ಇದನ್ನು ಕಟ್ ಮಾಡಿರೋದು. ಇದನ್ನು ಇವಾಗ ನಾನು ಫ್ರಂಟ್ ಭಾಗಕ್ಕೆ ಯಾವ ರೀತಿ ಹಾಕೋದು ಅನ್ನೋದನ್ನ ತೋರಿಸ್ತೀನಿ ಬರ್ರಿ. ಯಾಕಂದರೆ ಇದು ನನಗೆ ಬೇರೆ ಬಟ್ಟೆಗೆ ಲೈನಿಂಗ್ ಬೇಕಾಗಿತ್ತು, ಹಾಗಾಗಿ ನಾನು ಇವಾಗ ಈ ಒಂದು ಅಳತೆಗೆ ಯಾವುದೂ ಬ್ಲೌಸ್ ಇಲ್ಲ, ಹಾಗಾಗಿ ನಾನು ನಿಮ್ಗೆ ಈ ಒಂದು ಪೇಪರ್ ಒಳಗೆ ಮತ್ತು ಈ ಬಟ್ಟೆ ಒಳಗೆ ತೋರಿಸ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಇವಾಗ ಏನು ಚೇಂಜ್ ಮಾಡಬೇಕಂದ್ರೆ, ಫ್ರಂಟ್ ಭಾಗ ನಮಗೆ ಉಕ್ಸಿದೆ ಅಂತಂದರೆ ಇವಾಗ ನಾವಿಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ತೀವಿ. ಅದನ್ನು ನಾನು ಪ್ರತಿ ಸಲ ಹೇಳ್ತೀನಿ, ಯಾಕಂದರೆ ನೀವೇನಾದರೂ ಬ್ಯಾಕ್ ಸೈಡ್ ಉಕ್ಸ್ ಹಾಕಿದರೆ ಈ ಒಂದು ಅರ್ಧ ಇಂಚನ್ನ ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಇಡಬೇಕು. ಅಥವಾ ನೀವು ಫ್ರಂಟ್ ಸೈಡ್ ಏನಾದರೂ ಉಕ್ಸ್ ಹಚ್ಚಿದರೆ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಇಡಲೇಬೇಕು.
ಇದು ಉಕ್ಸಿಗೋಸ್ಕರ ನಮಗೆ ಅರ್ಧ ಇಂಚು ನಾವು ಎಕ್ಸ್ಟ್ರಾ ಇಟ್ಕೊಳ್ಳೋದು. ಇವಾಗ ಇಲ್ಲಿಂದ ನಾವು ಕೌಂಟ್ನ ಮಾಡ್ತೀವಿ. ಓಕೆ, ಮೇಲ್ಗಡೆ ಶೋಲ್ಡರ್ ಎಲ್ಲ ಈ ಥರ ನಾವು ಫಸ್ಟ್ ಹಾಕೋಣ, ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಏನು ಚೇಂಜಸ್ ಮಾಡಬೇಕು ಇದರಲ್ಲಿ ಅಂತ. ಇವಾಗ ನೋಡ್ತಾ ಇದ್ದೀರಾ ಸೇಮ್. ಇವಾಗ ನಾವು ಈ ಥರ ಏನಾದರೂ ಹಾಕಿಬಿಟ್ರೆ ಎಲ್ಲ ಯಾವ ರೀತಿ ಬರುತ್ತೆ, ಇಲ್ಲಿ ನಮಗೆ ಫಿಟ್ಟಿಂಗ್ ಲೈನ್ ಅನ್ನೋದು ಬರುತ್ತೆ, ಇಲ್ಲಿ ಹಾಕ್ಕೊಳ್ತೀವಿ. ಸೇಮಾಗಿ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಬರುತ್ತೆ. ಬಟ್ ಇಲ್ಲಿ ಚೇಂಜ್ ಆಗೋದು ಎಲ್ಲಿ ಅಂತಂತ ನಾನು ನಿಮಗೆ ಹೇಳ್ತೀನಿ ನೋಡ್ರಿ. ಈಗ ಓಕೆ, ಈಗ ನೋಡ್ಬೋದು ನೀವು ಸೇಮ್ ನಾವು ಈ ಥರ ಹಾಕ್ಕೊಂಡ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಲೂಸ್ ಅನ್ನೋದು ಬಂದುಬಿಡುತ್ತೆ ನಮಗೆ ನೆಕ್ಕು. ಆವಾಗ ಡೀಪಾಗಿ ಕೊಟ್ಟಿದ್ರೆ ಬಟ್ ಲೂಸಿಂಗ್ ಅಲ್ಲಿ ಬರ್ತಾ ಇದೆ, ನಮಗೆ ಕರೆಕ್ಟಾಗಿ ಕಂಫರ್ಟೇಬಲ್ ಅನಿಸ್ತಾ ಇಲ್ಲ ಕೂತಾಗೆ ನಿಂತ್ಕೊಂಡಾಗೆ ಅಂತ ಹೇಳ್ತಾರಲ್ವ. ಅದಕ್ಕೆ ನಾವೇನು ಮಾಡೋಣ ಅಂತಂದರೆ ಇದನ್ನು ನಾರ್ಮಲ್ ಬ್ಲೌಸ್ ಕನ್ವರ್ಟ್ ಅವ್ರು ಯಾವ ಬ್ಲೌಸ್ ನಿಮಗೆ ಅಳತೆ ಕೊಟ್ಟಿರ್ತಾರೆ ತಾನೆ, ಆ ಅಳತೆ ಕೊಟ್ಟಿರೋ ಬ್ಲೌಸ್ನೇ ತೊಗೋಣ. ಯಾಕಂದರೆ ಇವಾಗ ನೀವು ನೋಡ್ತಾ ಇದ್ದೀರಾ, ಈಗ ಇದು ಶೋಲ್ಡರ್ ಟು ಶೋಲ್ಡ್ರ್ ಅಂದರೆ ಹೈ ನೆಕ್ಕು ಅಲ್ಲ, ಇದು ನಾರ್ಮಲ್ ನೆಕ್ಕು, ಅಂದರೆ 2 ಇಂಚು 2.5 ಇಂಚು ತೊಗೊಂಡಿರ್ತಾರೆ ಇದಕ್ಕೆ. ಬಟ್ ಇದನ್ನೇ ನಾವು ಇವಾಗ ಏನು ಮಾಡೋಣ ಅಂದರೆ ಫ್ರಂಟ್ ಸೈಡು ಡೀಪಾಗಿ ತೊಗೋಣ. ಇದನ್ನು ಯಾವ ರೀತಿ ತೊಗೊಳ್ಳೋದು ಅಂತ ತೋರಿಸ್ತೀನಿ ಬರ್ರಿ. ಇವಾಗ ಇದು ಎಷ್ಟಿದೆ ನಾರ್ಮಲ್ ಬ್ಲೌಸ್ ಇದು. ಈಗ ನಾರ್ಮಲ್ ಬ್ಲೌಸಿನ ನೆಕ್ಕಿದು, ನಾವು ನಾರ್ಮಲ್ ಬ್ಲೌಸಿನ ನೆಕ್ಕಿಂದೇ ಅಳತೆನ ತೊಗೋಣ. ಇಲ್ಲಿಗ ನಮಗೇನು ಫ್ರಂಟಿಗೆ ಏನು ತೋರಿಸ್ತಾ ಇದೆ, 2 ಇಂಚ್ ಮಾತ್ರ ತೋರಿಸ್ತಾ ಇದೆ ನಮಗೆ, ಹೌದಾ. ನಾವು ಅಕಸ್ಮಾತಾಗಿ ಇಲ್ಲಿ ಎಷ್ಟು ಬಂದಿದೆ ಅಂತಂದರೆ ನಾವು ನೋಡೋಣ ಬರ್ರಿ. ನೋಡ್ರಿ ಈಗ ಎಷ್ಟು ಬಂದಿತ್ತು, 3.5 ಇಂಚನ್ನ ತೊಗೊಂಡಿದ್ವಿ ನಾವು. ಈ 3.5 ಇಂಚನ್ನ ನಾವು ಮುಂದ್ಗಡೆನೂ ಇಟ್ಬಿಟ್ವಿ ಅಂದರೆ ಫುಲ್ ಲೂಸಿಂಗ್ ಬರುತ್ತೆ, ಅದು ನಮ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಸೊಲ್ಯೂಷನನ್ನು ಕೊಡ್ತೀನಿ. ಏನಂದರೆ ನಿಮ್ಗೆ ಆ ಥರ ಬೇಡ, ನಮಗೆ ಭಾಳ ಇಲ್ಲಿ ಡೀಪಾಗಿ ಬರೋದು ಬೇಡ ಅಂತಂದರೆ ನಿಮಗೆ ನಾರ್ಮಲ್ ಅಂದರೆ ಅವರು ನಿಮಗೆ ಅಳತೆಗೆ ಯಾವ ಬ್ಲೌಸ್ನ ಕೊಟ್ಟಿದ್ದಾರಲ್ಲ ಸೇಮ್ ಅದೇ ಅಳತೆ ಬ್ಲೌಸೇ ತೊಗೊಳ್ರಿ. 2 ಇಂಚ್ ಬಂದಿದೆ, 2 ಇಂಚಿಗೆ ನಾವು ಇಲ್ಲಿ ಸೇಮ್ ಅದೇ ಅಳತೆಗೆ ಹಾಕೋಣ. ಈಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಇಷ್ಟು ಬಂದಿದೆ ಅವ್ರದ್ದು. ಓಕೆ, ಇವಾಗ ನಾವೇನು ಮಾಡೋಣ, ಇದನ್ನು ಇಲ್ಲಿಂದ ಹಿಡಿದು 2 ಇಂಚಿಗೆ ಅದನ್ನ ತೊಗೋಣ. ಅಂದರೆ ಅರ್ಧ ಇಂಚು ನಮಗೆ ಉಕ್ಸ್ ಮಾರ್ಜಿನ್ ಬಿಟ್ಟು ಇಲ್ಲಿಂದ 2 ಇಂಚನ್ನ ತೊಗೋಣ. ಓಕೆ, 2 ಇಂಚ್ ತೊಗೊಂಡ್ಮೇಲೆ ಇದ್ರ ಕೆಲಸ ಮುಗೀತು. ಇವಾಗ ನಮಗೆ ಅಂದರೆ ಡೀಪ್ ಮಾತ್ರ ಬೇಕಂದರೆ ತಗೊಳ್ಬೋದು ಅದರಲ್ಲಿ. ಇವಾಗ ಏನು ಮಾಡೋದು ಅಂದರೆ ಹೇಳ್ತೀನಿ ನೋಡಿರಿ. ಇವಾಗ ಸಿಕ್ಕಾಪಟ್ಟೆ ಚೇಂಜಸ್ ಇದ್ದಾವೆ, ಗಮನ ಕೊಟ್ಟು ನೋಡಬೇಕು ನೀವು. ಇವಾಗ ನಾನು ಏನು ಮಾಡ್ತೀನಿ, ಈ ಒಂದು ಬಟ್ಟೆ ಏನಿದೆ ಅಲ್ಲ, ಬ್ಯಾಕ್ ಸೈಡಿನ ಬಟ್ಟೆನ ಇಲ್ಲಿರೋಣ. ಓಕೆ, ಸೇಮ್ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಸೇರಬೇಕು. ಇವಾಗ ಇಲ್ಲಿಂದ ನಮಗೆ ಇದು ಎಷ್ಟು ಡೌನ್ ಬಂದರೆ ಸೇಮ್ ತೊಗೊಳ್ರಿ, ಸೇಮು, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಆದರೆ ಏನು ಮಾಡೋದು ಅಂದರೆ ಫಸ್ಟು ಇವಾಗ ಇಲ್ಲಿಂದ ಇದು ಸೇಮ್ ಇರಬೇಕು, ಇದು ಕೂಡ ಸೇಮ್ ಇರಬೇಕು, ಇಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಇದರಲ್ಲಿ ಏನು ಸೇಮ್ ಬರುತ್ತೆ ಅಂದರೆ ಇವಾಗ ನಮಗೆ ಫಿಟ್ಟಿಂಗ್ ಲೈನು ಮತ್ತು ಶೋಲ್ಡರ್ ಮಾತ್ರ ಬರೋಲ್ಲ. ಇವಾಗ ನಮ್ಗೆ ಬರೋದೇನು ಇದರಲ್ಲಿ ಅಂತಂದರೆ ಫಸ್ಟ್ ಫಿಟ್ಟಿಂಗ್ ಲೈನ್ ಮಾತ್ರ ಇದೇ ಇರುತ್ತೆ, ಇದರಲ್ಲಿ ಯಾವುದೂ ಚೇಂಜಸ್ ಇಲ್ಲ. ನಾವು ಚೇಂಜಸ್ ಮಾಡ್ಕೊಳ್ತಾ ಇರೋದೇನೆಂದರೆ ನೆಕ್ಕು ಮತ್ತು ಶೋಲ್ಡರ್ ಮಾತ್ರ ನಾವು ಚೇಂಜಸ್ನ ಮಾಡ್ತಾಯಿದ್ದೀವಿ. ಇವಾಗ ಇಲ್ಲಿಂದ ನಾನು ಇಷ್ಟು ಡೌನನ್ನು ತೊಗೊಳ್ತೀನಿ ಸೇಮು. ಇದು ಯಾವ ಅಳತೆಗಿದೆ ನಾವು ಹಿಂದಿಂದು ಬಟ್ಟೆ ಕಟ್ ಮಾಡ್ಕೊಂಡಾಗ ಸೇಮ್ ಅದೇ ರೀತಿಯೇ ತೊಗೊಳ್ತೀನಿ. ಓಕೆ, ಇಲ್ಲಿಗೆ ಬಂದಿತ್ತಲ್ವ ಆವಾಗಲೇ. ಸೊ ಇದನ್ನು ಇಷ್ಟು ತೊಗೊಳ್ಳೋಣ. ಇಷ್ಟು ತೊಗೊಂಡ್ಮೇಲೆ ಏನಾಗುತ್ತೆ, ಇಲ್ಲಿ ನಮಗೆ ಸ್ಟಿಚಿಂಗಿಗೆ ಹೋಗುತ್ತೆ ಇಷ್ಟು. ಈಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಂದ ಶೇಪ್ನ ತಗೊಳ್ಳೋಣ. ನಿಮಗೆ ಎಷ್ಟು ಡೀಪ್ ಬೇಕು, ಇವಾಗ ನೀವು ಬೇಕಿದ್ದರೆ ಇಷ್ಟು ಡೀಪ್ ಅವರು ಹೇಳಿದ್ದಾರೆ, ನಮ್ಗೆ ಇಷ್ಟೇ ಡೀಪ್ ಬೇಕು, ಈ ಬ್ಲೌಸಿಂದ ಏನು ಡೀಪ್ ಇದೆಯಲ್ಲ ಅಷ್ಟೇ ಸೇಮ್ ಬೇಕು ಅಂತ ಅಂದರೆ ಇದನ್ನೇ ಇಟ್ಟು ನೀವು ಡೀಪ್ನ ಎಷ್ಟು ಬೇಕಿದ್ರೂ ತೆಗಿಬೋದು. ನೋಡ್ತಾ ಇದ್ದೀರಲ್ಲ, ಇಷ್ಟು ನೀವು ತೊಗೊಂಡ್ರಿ ಅಂತಂದರೆ ನಿಮಗೆಲ್ಲೂ ಕೂಡ ಇವಾಗ ಇಷ್ಟು ಡೀಪಾಗಿ ಹೋಗೋದಾಗಿರಲಿ, ಜಾಸ್ತಿ ನಮಗೆ ಬ್ರಾಡ್ ಆಗೋದಾಗಿರಲಿ, ಇಲ್ಲಿ ಎಲ್ಲೂ ನಿಮಗೆ ಕಂಡು ಬರೋಲ್ಲ. ಓಕೆ, ಇಷ್ಟು ಡೌನ್ ಹೋಗುತ್ತೆ, ಇಷ್ಟು ಡೀಪ್ ಬರುತ್ತೆ. ಸ್ಟಿಚಿಂಗಾಗಿ ನಿಮಗೆ ಬೇಕಿದ್ದರೆ ನೀವು ಇನ್ನೂ ಸ್ವಲ್ಪ ಡೀಪ್ನ ಮಾಡ್ಕೊಳ್ಬೋದು. ಇದರಲ್ಲಿ ಏನು ಕರೆಕ್ಷನ್ ಮಾಡ್ಕೊಳ್ತೀರಾ ನಿಮಗೆ ಬಿಟ್ಟಿದ್ದದು. ಬಟ್ ಕರೆಕ್ಟಾಗಿ ಅಳತೆ ಮಾತ್ರ ಬ್ಲೌಸ್ ಅಂದರೆ ಇವಾಗ ನಮಗೆ ಇದೆ. ಇವಾಗ ಇಷ್ಟು ನಾವು ತೊಗೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನೆಕ್ಸ್ಟು ಕೂಡ ಇದೆ, ಇಷ್ಟು ನಾವು ಮಾಡ್ಕೊಂಡಿದ್ದೀವಿ. ಇವಾಗ ಏನು ಮಾಡಬೇಕು ಚೇಂಜಸ್ ಅಂತ ತೋರಿಸ್ತೀನಿ ನೋಡಿರಿ. ಇವಾಗ ಚೇಂಜಸ್ಸು
ಸ್ಟ್ರೇಟಾಗಿ ತೊಗೊಳ್ತೀವಿ. ಓಕೆ, ಇದು ಮಾತ್ರ ನಿಮಗೆ ಹೆಚ್ಚು ಕಡಿಮೆ ಆಗಬಾರ್ದು. ಇವಾಗ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಕೊಡ್ರಿ. ಅದೇನಂದರೆ ಇವಾಗ ನಾನು ಇಲ್ಲಿಂದ ಏನಂದರೆ ಆರ್ಮ್ ಹೋಲ್ದು ಅರ್ಧ ಮಾಡ್ಕೋಣ. ಫಸ್ಟು ಅರ್ಧ ತೆಗಿತಾ ಇದ್ದೀನಿ. ನಂತರ ಇಲ್ಲಿಂದ ಅರ್ಧ ಇಂಚು ಒಳಗಡೆ ಬಂದ್ವಿ. ಈ ಅರ್ಧ ಇಂಚು ಬಂದಮೇಲೆ ಇಲ್ಲಿಂದ ನಮ್ಗೆ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಬೇಕು. ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೇಟ್ ಲೈನೇ ಬರಬೇಕು ನೋಡಿರಿ. ಈ ಒಂದು ನಾವಿಲ್ಲಿ ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿ, ಅಂದರೆ ಸೀಮ್ ಲೈನ್ಸು ಇಲ್ಲಿಂದ ಸ್ಟ್ರೇಟಾಗಿ ಬಂದು ಇಲ್ಲಿಂದ ನಾವು ಇಲ್ಲಿ ಸೇರೋವರೆಗೂ ಕರ್ವ್ ಮಾಡ್ಕೊಳ್ತೀವಿ. ಓಕೆ, ಎಸ್, ಪರ್ಫೆಕ್ಟ್. ಇದು ನಮಗೆ ಇವಾಗ ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ಗೂ ಇರೋವಂಥ ವ್ಯತ್ಯಾಸ. ಇವಾಗ ಗೊತ್ತಾಯ್ತಲ್ಲ ಬ್ಯಾಕು ಮತ್ತು ಫ್ರಂಟ್ ಎಷ್ಟು ಡಿಫ್ರೆನ್ಸ್ ಇದೆ ಇದರಲ್ಲಿ. ಅಂದರೆ ಡಿಫ್ರೆನ್ಸ್ ಏನು ಬರುತ್ತೆ, ಶೋಲ್ಡರು ಮತ್ತು ನೆಕ್ಕು ಮತ್ತು ಇಲ್ಲಿ ಏನಂದರೆ ಫಿಟ್ಟಿಂಗ್ ಲೈನು ನಾವು ಏನಾದರೂ ಅಕಸ್ಮಾತ್ ಒಳಗಡೆ ಮಾಡ್ಕೊಂಡ್ವಿ, ಅರ್ಧ ಹೊರಗಡೆ ಮಾಡ್ಕೊಂಡ್ವಿ ಅಂದರೆ ಹೆಚ್ಚು ಕಡಿಮೆ ಬರುತ್ತೆ. ಲೂಸಿಂಗ್ ಅನ್ನೋದು ಬರುತ್ತೆ, ರಿಂಕಲ್ ಅನ್ನೋದು ಬರುತ್ತೆ, ಎಲ್ಲ ಬರುತ್ತೆ. ಇಷ್ಟು ನೀವು ಮಾಡಿಕೊಂಡು ಇನ್ನು ಲೆಂತ್ ಎಷ್ಟಿದೆ ಅವ್ರದ್ದು ಅಷ್ಟನ್ನು ತೊಗೊಳ್ರಿ. ಇವಾಗ ನಾನು ಈ ಥರ ಇಡ್ತೀನಿ. ಇದನ್ನು ನಾವು ಪ್ರಿನ್ಸಸ್ ಕಟ್ಟಿಂಗ್ ಅಂದ ತಕ್ಷಣ ಏನು ಮಾಡ್ತೀವಿ, ಇಲ್ಲಿಂದ ಅರ್ಧ ಇಂಚು ಜಾಸ್ತಿ ತೊಗೊಳ್ತೀವಿ. ಯಾಕಂದರೆ ಇಲ್ಲಿ ನಾವು ಏನಾದರೂ ಇವಾಗ ಇನ್ನು ಅವ್ರದ್ದು ಅಪೆಕ್ಸ್ ಪಾಯಿಂಟ್ ಬರ್ತಾ ಇರೋವಂಥದ್ದು 10ಕ್ಕೆ 10ಗೆ. ಇದು ಜಸ್ಟ್ ನಾನು ನಿಮಗೆ ಐಡಿಯಾಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ. ಇದು ಪ್ರಿನ್ಸಸ್ ಕಟ್ಟಿಂಗಿಗೆ. ನಾರ್ಮಲ್ ಕಟ್ಟಿಂಗ್ ಕೂಡ ಇದೇ ಬರುತ್ತೆ. ನೀವೇನಾದರೂ ಕ್ರಾಸ್ ಬೆಲ್ಟು ಆ ಥರ ಇದಕ್ಕೆ ಅಟ್ಯಾಚ್ನ ಮಾಡ್ಕೊಳ್ಬೋದು. ಮೂರುವರೆ, 3, 2 ಇಂಚು. ಇವಾಗ ಏನು ಮಾಡ್ತೀರಾ, ಇವಾಗ ನಮಗೆ ಈ ಪಾಯಿಂಟಿಗೆ ಇದು ಸೇರಬೇಕು ಅಲ್ವಾ. ಅದಕ್ಕೆ ನಾವೇನು ಮಾಡೋಣ ಅಂತಂದರೆ ಶೇಪ್ನ ಕೊಡಬೇಕು. ಇದಕ್ಕೆ ಯಾವ ರೀತಿ ಶೇಪ್ನ ಕೊಡ್ತೀವಿ, 2 ಇಂಚು 2 ಇಂಚು. ಫಸ್ಟು ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನಿಮ್ಮ ಅಳತೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡ್ಕೊಂಡಾಗಲೇ ಅಲ್ವಾ ಗೊತ್ತಾಗೋದು. ಅಂದರೆ ಒಂದು ಬಾಕ್ಸನ್ನು ಮಾಡ್ತೀವಿ ನಾವಿಲ್ಲಿ, ಅಂದರೆ ನಿಮ್ಮ ಈಸಿಗೋಸ್ಕರ ನಾನು ಹೇಳ್ತಾ ಇರೋದು. ಇವಾಗ ಏನು ಮಾಡೋದು ಅಂದರೆ, ಓಕೆ, ನಮಗೆ ಫಸ್ಟ್ ಏನು ಮಾಡೋದು, ಇಲ್ಲಿಗೆ ಶೇಪ್ನ ತೊಗೋಣ. ಇವಾಗ ಒಂದು ಅರ್ಧ ಇಂಚು ಡೌನ್ ತೊಗೊಳ್ತೀವಿ. ನಾನು ಹೆಚ್ಚಾಗಿ ಯಾವುದೇ ರೀತಿ ಕ್ಯಾಲ್ಕುಲೇಷನ್ಗಳನ್ನು ಹೇಳಲ್ಲ. ನಿಮ್ಗೆ ಪ್ರತಿ ಸಲ ಹೇಳ್ತೀನಿ ನಾನು, ಹೆಚ್ಚಾಗಿ ನಾನು ಕ್ಯಾಲ್ಕುಲೇಷನ್ನ ಹೇಳಲ್ಲ. ಯಾಕಂದರೆ ಬರೋ ಬ್ಲೌಸ್ನ ನೀವು ಕನ್ಫ್ಯೂಸ್ ಆಗಿಬಿಡ್ತೀರ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವುದೇ ರೀತಿ ಕ್ಯಾಲ್ಕುಲೇಷನ್ಗಳನ್ನ ಹೇಳಲ್ಲ. ಇವಾಗ ಇದು ಕಟಿಂಗ್ ಹೋಗುತ್ತೆ. ಓಕೆ, ಇಷ್ಟು ಕಟಿಂಗ್ ಮಾಡ್ಕೊತೀರ, ತೋರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲೂ ಕಟಿಂಗ್ ಮಾಡ್ಕೊತೀರಾ, ಇದಿಷ್ಟು ಕಟಿಂಗ್ ಆಗುತ್ತೆ. ಅಂದರೆ ಇದಿಷ್ಟು ಇವಾಗ ಹೋಗೇ ಬಿಡುತ್ತೆ ಆಲ್ಮೋಸ್ಟ್ ಆಗಿ. ಇದಿಷ್ಟು ಕೂಡ ಹೋಗುತ್ತೆ. ಇವಾಗ ಈ ಪಾರ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇದಿಷ್ಟು ಈ ಪಾರ್ಟೇ ಬೇರೆ ಬರುತ್ತೆ. ಇಲ್ಲಿಂದ ಇದಿಷ್ಟು ಈ ಪಾರ್ಟೇ ಬೇರೆ ಬರುತ್ತೆ. ಇದು ವೇಸ್ಟ್, ಇದು ಹೋಗಿಬಿಡುತ್ತೆ. ಇದು ಕೂಡ ಹೋಗುತ್ತೆ. ಇವಾಗ ಫ್ರಂಟು ತಿಳ್ಕೊಂಡ್ರಿ, ಬ್ಯಾಕು ತಿಳ್ಕೊಂಡ್ರಿ. ಇನ್ನು ಕೆಳಗಡೆ ವೇಸ್ಟ್ ಸೈಜ್ ಎಷ್ಟಿದೆ ಅವ್ರದ್ದು, 6.5ಗೆ. ಇಲ್ಲಿ ನೋಡ್ಕೊಳ್ರಿ, 6.5 ಇದ್ದರೆ ಇಲ್ಲಿ ಎಷ್ಟಿದೆ, 2 ಇಂಚಿದೆ. ಈ 2 ಇಂಚನ್ನೇ ನಾವಿಲ್ಲಿ ಎಕ್ಸ್ಟ್ರಾ ತೊಗೊಳ್ತೀವಿ. ಯಾಕಂದರೆ ಅಲ್ಲಿ ಫಿಟ್ಟಿಂಗ್ ಹಿಡಿದಿರ್ತೀರ ಅಥವಾ ಕಟಿಂಗ್ ಮಾಡ್ಕೊಂಡಿರ್ತೀರ. ಆ ಒಂದು ಎಕ್ಸ್ಟ್ರಾ ನಮಗೆ ಈ ಒಂದು ಡಾಟ್ಗೋಸ್ಕರ ಬೇಕಾಗುತ್ತೆ. ಮತ್ತು ಮಾರ್ಜಿನ್ ಲೈನ್ ಎಷ್ಟು ತೊಗೊಳ್ತೀರ, 2 ಇಂಚು. ಎಸ್, ಪರ್ಫೆಕ್ಟ್. ಇವತ್ತು ಈ 2 ಇಂಚನ್ನೇ ಇಲ್ಲಿ ಸೇಮ್ ತೊಗೊಳ್ತೀರ. ಶೋಲ್ಡರ್ನು ಕಲ್ತ್ರಿ, ಪ್ರಿನ್ಸ್ ಕಟ್ಟಿಂಗ್ ಕಲ್ತ್ರಿ, ಜಸ್ಟ್ ಒಂದು ಐಡಿಯಾನ ಕೊಟ್ಟಿದ್ದೀನಿ. ಓಕೆ, ಎಸ್. ಇಷ್ಟು ಕಟ್ಟಿಂಗನ್ನು ಮಾಡ್ಕೊಳ್ತೀರಾ. ಓಕೆ, ಎಸ್. ಇವಾಗ ನಾನು ಪೇಪರ್ನ ಕಟ್ಟಿಂಗ್ ಮಾಡಿದ್ದೀನಿ.
ಎಸ್, ನೋಡಿದ್ರಲ್ವ ಇಷ್ಟು ಚೇಂಜಸ್ಸು ಫ್ರಂಟು ಬ್ಯಾಕು ನಿಮಗೆ ಬರೋದು. ಇದು ಫ್ರಂಟು ಕಟಿಂಗ್ ಮಾಡಿದಾಗ ಇಲ್ಲೆಲ್ಲ ನಾನು ತೆಗೆದೆ ಅಲ್ವಾ. ಸೊ ಇವಾಗ ಇಷ್ಟಕ್ಕೇನು ತೆಗೆದಿದ್ವಲ್ಲ ಇದನ್ನು ಕೂಡ ಕಟಿಂಗ್ ಮಾಡಬೇಕು ನಾವು. ಕಟಿಂಗ್ ಕತ್ರಿಲಿಟ್ನ ಎಷ್ಟು ಎಕ್ಸ್ಟ್ರಾ ತೆಗಿಬೇಕು ಅಂತ ಹೇಳಿದೆ ಅಲ್ವಾ, ಇದನ್ನು ಇವಾಗ ಕಟಿಂಗ್ ಮಾಡಿದೆ. ಕಟಿಂಗ್ ಮಾಡಿದ್ಮೇಲೆ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಒಂದು ಅರ್ಧ ಇಂಚು, ಇಲ್ಲಿ ಒಂದು ಅರ್ಧ ಇಂಚು ಹೋಗುತ್ತೆ. ಆಗ ನಮಗೆ ಇಷ್ಟುವರೆಗೂ ಇದು ಒಳಗಡೆ ಹೋಗಿಬಿಡುತ್ತೆ. ಸೊ ನಮಗೆ ಅಲ್ಲಿಗೆ ಕರೆಕ್ಟಾಗಿ ಅದು ಜಾಯಿಂಟ್ ಆಗುತ್ತೆ. ಕೆಳಗಡೆನೂ ಕೂಡ ಸೇಮ್ ಯಾವುದೇ ರೀತಿ ನಿಮಗೆ ಇಲ್ಲಿ ಕನ್ಫ್ಯೂಸ್ ಇಲ್ಲದೇ ಇರೋ ರೀತಿ ನಾನಿವತ್ತು ಮಾರ್ಕಿಂಗ್ ಹೆಂಗೆ ಮಾಡಬೇಕು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಪಾರ್ಟನ್ನು ಈಸಿಯಾಗಿ ತಿಳಿಸ್ಕೊಟ್ಟೆ. ಇವಾಗ ನೀವು ನೋಡ್ತಾ ಇರ್ಬೋದು. ನಿಮ್ಮ ಕನ್ಫ್ಯೂಸ್ ಏನಂತಂದರೆ ಶೋಲ್ಡರ್ ಹೆಂಗೆ ಸೇರ್ತದೆ ರೀ ಮೇಡಮ್, ಶೋಲ್ಡರ್ ನೋಡಿದ್ರಿ ಇವಾಗ ನಿಮ್ಗೆ ಕರೆಕ್ಟಾಗೇ ಇದೆ. ಇದು ಶೋಲ್ಡ್ರ್ ನಮ್ಗೆ ಜಾಯಿಂಟ್ ಆದರೆ ಸಾಕು. ಶೋಲ್ಡ್ರ್ ನಮಗೆ ಜಾಯಿಂಟ್ ಆದರೆ, ಇವಾಗ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂದಿತ್ತು ಅಂತ ಹೇಳಿ ತೊಗೊಂಡಿದ್ದೀನಿ ನಾನು. ಈ ಒಂದು ಶೋಲ್ಡ್ರ್ ಕರೆಕ್ಟಾಗಿ ಬಂದರೆ ನಮಗೆ ಬ್ಲೌಸು ಪರ್ಫೆಕ್ಟಾಗಿದೆ ಅಂತ ಅರ್ಥ. ಇವತ್ತು ಯಾವುದೇ ಒಂದು ಡೌಟ್ ಇಲ್ಲದೆ ಇರೋ ರೀತಿ ನಾನು ನಿಮ್ಗೆ ಕಂಪ್ಲೀಟಾಗಿ ಬ್ಯಾಕ್ ಸೈಡ್ ಕ್ಲೋಸ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ಕು, ದೆನ್ ಇನ್ನೂ ಒಂದು ಏನಂದರೆ ಇದರಲ್ಲಿ ನೀವು ಯಾವುದೇ ರೀತಿ ಶೇಪ್ಗಳನ್ನ ಮಾಡ್ಬೋದು. ಪಂಚ್ಕೊಳ್ಳು ಅಂತ ಹೇಳ್ತಾರಲ್ಲ, ಪಂಚ್ ನೆಕ್ಕು. ಓಕೆ, ಪಂಚ್ ನೆಕ್ಗಳನ್ನೂ ಕೂಡ ಮಾಡ್ಬೋದು. ಇಲ್ಲ ಇಲ್ಲಿಂದ ಶೇಪ್ ಮಾಡ್ತೀರಾ, ಯಾವುದೇ ರೀತಿ ಶೇಪ್ಗಳನ್ನು ಕೂಡ ಇದರಲ್ಲಿ ಮಾಡಿದರೆ ನಿಮಗೆ ಬ್ರಾಡ್ ಅನ್ನೋದು ಬರಲ್ಲ, ಲೂಸಿಂಗ್ ಅನ್ನೋದು ಬರಲ್ಲ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇದರ ರಿಕ್ವೆಸ್ಟ್ ಭಾಳ ಜನದಿತ್ತು, ಹಾಗಾಗಿ ಈ ಒಂದು ವಿಡಿಯೋನ ಹೇಳಿದೆ ನಾನು. ಇದೇ ರೀತಿ ಸೇಮ್ ನೀವು ಬ್ಲೌಸ್ನಲ್ಲೂ ಕೂಡ ಕಟಿಂಗ್ ಮಾಡಿಕೊಂಡು ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಂಡು ನೋಡಿ, ಪರ್ಫೆಕ್ಟ್ ಆಗುತ್ತೆ. ಹಾಗೆ ಕಪ್ ಕೂಡ ಅಷ್ಟೇ ನೀಟಾಗಿ ಕೂಡುತ್ತೆ. ಥ್ಯಾಂಕ್ ಯು.